ನಮಸ್ಕಾರ. ಮುಖ್ಯಾಂಶಗಳು. ಕೆಲವೇ ವಾರಗಳಲ್ಲಿ ಕೋವಿಡ್-19 ಲಸಿಕೆ. ಆರೋಗ್ಯ ಕಾರ್ಯಕರ್ತರು, ಅನಾರೋಗ್ಯವುಳ್ಳವರಿಗೆ ಮೊದಲ ಆದ್ಯತೆ. ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ ಎರಡನೇ ಅಲೆಯ ಕೊರೋನಾ ಸೋಂಕು. ರಾತ್ರಿ ಕರ್ಫ್ಯೂ ಜಾರಿ ಅನಗತ್ಯ. ಸಚಿವ ಡಾಕ್ಟರ್ ಕೆ ಸುಧಾಕರ್. ರಾಜ್ಯದ 180 ತಾಲೂಕುಗಳು ಬರಪೀಡಿತ. ಪ್ರವಾಹ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಲು ಹಣಕಾಸಿನ ಕೊರತೆ ಇಲ್ಲ. ಸಚಿವ ಆರ್ ಅಶೋಕ. ಹಾಗೂ ಮುಂದಿನ 12 ಗಂಟೆಗಳಲ್ಲಿ ಬುರೇವಿ ಚಂಡಮಾರುತ ದುರ್ಬಲ ಸಾಧ್ಯತೆ. ಮುಂಜಾಗ್ರತಾ ಕ್ರಮವಾಗಿ ಚೆನ್ನೈ, ತಿರುವನಂತಪುರಂನಲ್ಲಿ ಕಟ್ಟೆಚ್ಚರ. ವಾರ್ತೆಗಳ ವಿವರ. ಕೋವಿಡ್-19 ಲಸಿಕೆಗಾಗಿ ದೇಶ ಇನ್ನು ಹೆಚ್ಚು ದಿನ ನಿರೀಕ್ಷೆ ಮಾಡಬೇಕಿಲ್ಲ. ಕೆಲವೇ ವಾರಗಳಲ್ಲಿ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಪ್ರಕಟಿಸಿದರು. ಕೋವಿಡ್-19 ಸಾಂಕ್ರಾಮಿಕ ಪರಿಸ್ಥಿತಿ ಹಾಗೂ ಲಸಿಕೆ ಲಭ್ಯತೆ ಕುರಿತು ಇಂದು ಸರ್ವಪಕ್ಷಗಳ ಸಭೆ ನಡೆಸಿದ ಪ್ರಧಾನಿ, ದೇಶದ 3 ಸಂಸ್ಥೆಗಳ ಲಸಿಕೆಗಳು ಅಭಿವೃದ್ಧಿಯ ಹಂತದಲ್ಲಿವೆ. 8 ಸಂಸ್ಥೆಗಳು ಲಸಿಕೆ ಅಭಿವೃದ್ಧಿಪಡಿಸುವ ಸಿದ್ಧತೆಯಲ್ಲಿದ್ದು, ಅವು ಕೂಡ ಪ್ರಯೋಗದ ವಿವಿಧ ಹಂತಗಳಲ್ಲಿವೆ ಎಂದು ತಿಳಿಸಿದರು. ಲಸಿಕಾ ಕಾರ್ಯಕ್ರಮದ ಬಗ್ಗೆ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಕಾರ್ಯಕ್ರಮದ ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರು, ಅನಾರೋಗ್ಯವುಳ್ಳವರಿಗೆ ಆದ್ಯತೆ ಮೇರೆಗೆ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು. ವಿಶ್ವದಲ್ಲಿ ಲಸಿಕೆ ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಎಲ್ಲರ ಗಮನ ಅತ್ಯಂತ ಸುರಕ್ಷಿತ ಲಸಿಕೆಯ ಮೇಲಿದೆ. ಹೀಗಾಗಿ ಸ್ವಾಭಾವಿಕವಾಗಿ ವಿಶ್ವದ ದೃಷ್ಟಿ ಈಗ ಭಾರತದ ಮೇಲೂ ಇದೆ ಎಂದರು. यहाँ जो प्रेजेंटेशन हुआ उसमें भी विस्तार से किसे वैक्सीन लगेगी इसे लेकर भी केंद्र सरकार राज्य सरकारों से मिले सुझावों के आधार पर काम कर रही है. इसमें ಲಸಿಕೆಯ ವಿತರಣೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ ಕಾರ್ಯನಿರ್ವಹಿಸಲಿವೆ. ವಿಶ್ವದ ಬಹಳಷ್ಟು ದೇಶಗಳಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ವಿಶ್ವದ ಬೃಹತ್ ಹಾಗೂ ಅನುಭವಿ ವಿತರಣಾ ಜಾಲ ನಮ್ಮದಾಗಿದೆ. ಶೀತಲ ಸಂಗ್ರಹಗಾರ ಸಲಕರಣೆಗಳು ಹಾಗೂ ಸಾಗಾಟಕ್ಕೆ ಸಂಬಂಧಿಸಿ ರಾಜ್ಯಗಳ ಸಹಕಾರ ಪಡೆದುಕೊಳ್ಳಲಾಗುವುದು. ಶೀತಲ ಸಂಗ್ರಹಗಾರಗಳ ಬಲವರ್ಧನೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲೊಂದು ವಿಶೇಷ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ ಪ್ರಧಾನಿ, ಕೋವಿನ್ ಹೆಸರಿನ ಈ ಸಾಫ್ಟ್ವೇರ್ ಮೂಲಕ ಯಾವುದೇ ಲಾಭಾರ್ಥಿ ದೇಶದಲ್ಲಿ ಲಭ್ಯವಿರುವ ಕೋವಿಡ್-19 ಲಸಿಕೆಯ ಸಂಗ್ರಹದ ಕುರಿತು ನೈಜ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಸಂಶೋಧನೆಗೆ ಸಂಬಂಧಿಸಿದ ಕಾರ್ಯ ಪರಿಶೀಲನೆಗೆ ಕಾರ್ಯಪಡೆ ರಚಿಸಲಾಗಿದ್ದು, ಲಸಿಕೆಯ ಕುರಿತು ರಾಷ್ಟ್ರೀಯ ತಜ್ಞರ ತಂಡ ಮೇಲ್ವಿಚಾರಣೆ ನಡೆಸುತ್ತಿದೆ. ಈ ತಜ್ಞರ ತಂಡ ರಾಜ್ಯ ಸರ್ಕಾರಗಳೊಂದಿಗೆ ಸೇರಿ ಕೆಲಸ ಮಾಡುತ್ತಿದೆ. ಲಸಿಕೆಯ ದರ ನಿಗದಿ ಮಾಡುವ ಬಗ್ಗೆಯೂ ರಾಜ್ಯ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಜನರ ಆರೋಗ್ಯದ ಆದ್ಯತೆ ಮೇರೆಗೆ ದರ ನಿಗದಿ ಮಾಡಲಾಗುವುದು ಎಂದರು. अन्य लॉजिस्टिक की जरूरत पड़ेगी, राज्य सरकारों की मदद से उसका भी आकलन हो रहा है. ಭಾರತವು ಕೋವಿಡ್-19 ಸೋಂಕಿನಿಂದ ಚೇತರಿಸಿಕೊಳ್ಳುವ ಪ್ರಮಾಣ ಅಧಿಕವಾಗಿರುವ ದೇಶಗಳ ಮೊದಲ ಸ್ತರದಲ್ಲಿದೆ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಿಗಿಂತ ಅತ್ಯುತ್ತಮ ಸ್ಥಿತಿಯಲ್ಲಿದೆ. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಬೇರೆ ದೇಶಗಳಿಗೂ ಸಹಾಯ ಹಸ್ತ ಚಾಚಿದ್ದೇವೆ. ಸೋಂಕಿನ ವಿರುದ್ಧ ಭಾರತೀಯರು ಅಪ್ರತಿಮ, ಅಭೂತಪೂರ್ವ ಹೋರಾಟ ನಡೆಸಿದ್ದಾರೆ. ದೀರ್ಘವಾದ ಈ ಹೋರಾಟದಲ್ಲಿ ವೈಜ್ಞಾನಿಕ ನಿಲುವನ್ನು ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಮುಂದೆಯೂ ಇದೇ ರೀತಿಯ ಸಹಯೋಗ ಮತ್ತು ವೈಜ್ಞಾನಿಕ ಆಯಾಮ ಅಗತ್ಯವಾಗಿದೆ ಎಂದರು. ಸಭೆಯಲ್ಲಿ ಸಂಸತ್ತಿನ 2 ಸದನಗಳ ನಾಯಕರು, ಕೇಂದ್ರ ಸಚಿವರಾದ ಅಮಿತ್ ಶಾ, ಡಾಕ್ಟರ್ ಹರ್ಷವರ್ಧನ್, ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್, ಟಿಎಂಸಿಯ ಡೆರೆಕ್ ಒಬ್ರಿಯನ್, ಡಿಎಂಕೆಯ ಟಿಆರ್ ಬಾಲು, ಎನ್ಸಿಪಿಯ ಶರದ್ ಪವಾರ್ ಹಾಗೂ ಇತರ ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು. टेक्निकल एक्सपर्ट्स हैं, केंद्र सरकार के संबंधित मंत्रालयों और विभागों के अधिकारी हैं, प्रत्येक जोन के हिसाब से राज्य सरकारों के भी प्रतिनिधि हैं. ये नेशनल एक्सपर्ट ग्रुप राज्य सरकारों के साथ मिलकर के काम कर रहा है. राष्ट्रीय और स्थानीय हर जरूरत के मुताबिक फैसले नेशनल एक्सपर्ट ग्रुप द्वारा सामूहिक तौर पर लिए जाएंगे. साथियों, वैक्सीन की कीमत कितनी होगी इसे लेकर भी सवाल स्वाभाविक है. केंद्र सरकार इस बारे में राज्य सरकारों के साथ बात कर रही है. वैक्सीन की कीमत को लेकर
फैसला जन स्वास्थ्य को सर्वोच्च प्राथमिकता देते हुए किया जाएगा और राज्य सरकारों की इसमें पूरी सहभागिता होगी। साथियों, एक राष्ट्र के रूप में भारत ने जो फैसले लिए, जिस प्रकार भारत ने तेजी से वैज्ञानिक तरीकों को अपनाया, उसका परिणाम आज दिख रहा है। भारत आज उन देशों में है जहां पर प्रतिदिन टेस्टिंग बहुत ज्यादा हो रही है। भारत आज उन देशों में है जहां पर रिकवरी रेट भी बहुत ज्यादा है। भारत उन देशों में भी शामिल है जहां पर कोरोना की वजह से होने वाली मृत्यु दर इतनी कम है। भारत ने जिस तरह कोरोना के खिलाफ लड़ाई को लड़ा है, वो प्रत्येक देशवासी की अदम्य इच्छा शक्ति को दिखाता है। विकसित देशों, अच्छे मेडिकल इंफ्रास्ट्रक्चर वाले देशों की तुलना में भी भारत ने इस लड़ाई को कहीं बेहतर तरीके से लड़ा है और अपने ज्यादा से ज्यादा नागरिकों की जान बचाई है। आपके ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಎರಡನೇ ಅಲೆ ಕಾಣಿಸಿಕೊಳ್ಳಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ನೇಮಕ ಮಾಡಿದ್ದ ತಾಂತ್ರಿಕ ಸಲಹಾ ಸಮಿತಿ ಹಲವು ಶಿಫಾರಸುಗಳನ್ನು ಸಲಹೆ ಮಾಡಿ ಕಟ್ಟುನಿಟ್ಟಿನ ಜಾರಿಗೆ ಮನವಿ ಮಾಡಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಡಿಸೆಂಬರ್ 20ರಿಂದ ಜನವರಿ 2ರ ತನಕ ರಾಜ್ಯದಲ್ಲಿ ಯಾವುದೇ ಸಭೆ ಸಮಾರಂಭ ರಾಜಕೀಯ ಕಾರ್ಯಕ್ರಮ ಸೇರಿದಂತೆ ಇನ್ನಿತರೆ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜಿಸದಂತೆ ಶಿಫಾರಸು ಮಾಡಿದೆ ಎಂದು ಹೇಳಿದರು. ಮಾರುಕಟ್ಟೆಗಳು, ಜನಸಂದಣಿ ಇರುವ ಯಾವುದೇ ಪ್ರದೇಶದಲ್ಲಿ ಜನರ ಸಂಚಾರಕ್ಕೆ ನಿರ್ಬಂಧ ಹೇರಲು ಸಲಹೆ ನೀಡಿದೆ ಎಂದು ಹೇಳಿದರು. ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಚಳಿ ಹೆಚ್ಚು ಇರುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ 3 ತಿಂಗಳ ಕಾಲ ಅತ್ಯಂತ ಜಾಗೃತಿ ವಹಿಸುವಂತೆ ಸಮಿತಿ ಸಲಹೆ ನೀಡಿದ್ದು, ಜನವರಿ ತಿಂಗಳಿನಿಂದ ಫೆಬ್ರವರಿ ಅಂತ್ಯದವರೆಗೆ ಕೋವಿಡ್ ಪರೀಕ್ಷೆಯನ್ನು ಪ್ರತಿದಿನ ಕನಿಷ್ಠ 1,25,000 ಮಂದಿಗೆ ನಡೆಸಲು ಸೂಚಿಸಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ರಾತ್ರಿ ಕರ್ಫ್ಯೂ ಅಗತ್ಯವಿಲ್ಲ, ಬದಲಾಗಿ ಜನರು ಸ್ವಯಂ ನಿರ್ಬಂಧವನ್ನು ಹೇರಿಕೊಳ್ಳುವ ಅಗತ್ಯವಿದೆ. ಮುಖಗವಸು ಧರಿಸುವುದು, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಸಾಮಾನ್ಯವಾಗಿ ಬೇರೆ ದೇಶಗಳು, ಬೇರೆ ರಾಜ್ಯಗಳನ್ನು ಹೋಲಿಕೆ ಮಾಡಿ ನೋಡಿದಾಗ 45 ದಿವಸದಿಂದ 90 ದಿವಸದ ಒಳಗಡೆ ಎರಡನೇ ಅಲೆ ಪ್ರಾರಂಭ ಆಗ್ತದೆ. ಅದು ಕೂಡ ಗ್ರಾಜುವಲ್ ಆಗಿ ಆಗುತ್ತೆ. 2-3 ವಾರಗಳಲ್ಲಿ ಅದು ಹಂತ ಹಂತವಾಗಿ ಹೆಚ್ಚಿಗೆ ಆಗುವಂಥದ್ದು ಪ್ರಕ್ರಿಯೆ ಕಂಡು ಬಂದಿದೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕೂಡ ಇವರ ಒಂದು ಅಧ್ಯಯನದ ಪ್ರಕಾರ, ಇವರ ವರದಿಯ ಪ್ರಕಾರ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಇವತ್ತು ಎರಡನೇ ಅಲೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಬಂದೇ ಬರುತ್ತೆ ಅಂತಲ್ಲ ಹೇಳೋದು, ಬರಲಿಕ್ಕೆ ಸಾಧ್ಯ ಇದೆ. ಅದನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನ ನಿಯಂತ್ರಣ ಸಂಪೂರ್ಣ ಮಾಡಲಿಕ್ಕೆ ಏನು ಮಾಡಬಹುದು ಅನ್ನೋದಕ್ಕೆ ಈಗ ನಮಗೆ ಕೆಲವು ಸಲಹೆಗಳನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆ ಸಲಹೆಗಳ ಬಗ್ಗೆ ನಾವು ಕೂಡ ಉನ್ನತ ಮಟ್ಟದಲ್ಲಿ ನಾವು ಕೂಡ ಚರ್ಚೆ ಮಾಡಬೇಕಾಗಿದೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಯಾವ ರೀತಿ ನಾವು ಕ್ರಮಗಳನ್ನು ಈಗ ಮುಂದಿನ 45 ದಿವಸ ನಿರ್ಣಾಯಕವಾದಂಥ ಹಂತ ಅಂತ ಹೇಳಿದ್ದಾರೆ. ಈ 45 ದಿವಸಗಳು ನಾವು ಪ್ರಾರಂಭದಲ್ಲಿ ಲಾಕ್ಡೌನ್ ವೇಳೆಯಲ್ಲಿ ಅನ್ಲಾಕ್ಡೌನ್ ಒಂದು ಫೇಸ್ನಲ್ಲಿ ಯಾವ ರೀತಿ ನಾವು ನಿಯಂತ್ರಣವನ್ನು ಮಾಡ್ತಾ ಇದ್ವಿ, ಆ ನಿಯಂತ್ರಣವನ್ನು ಮತ್ತೆ ನಾವು ಮುಂದಿನ 45 ದಿವಸಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವ ಕುರಿತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ಇದುವರೆಗೂ ನಡೆದಿರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅದೇ ರೀತಿ ಮುಂಬರುವ 2 ವಿಧಾನಸಭೆ ಉಪಚುನಾವಣೆ ಮತ್ತು ಲೋಕಸಭೆ ಉಪಚುನಾವಣೆಯನ್ನು ಗೆಲ್ಲುವುದು ನಮ್ಮ ಉದ್ದೇಶ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ನಡೆಯಲಿರುವ ಕೋರ್ ಕಮಿಟಿ ಹಾಗೂ ಕಾರ್ಯಕಾರಿಣಿ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಎನ್ನುವುದು ಸ್ಪಷ್ಟವಾಗಲಿದೆ ಎಂದು ಅವರು ಹೇಳಿದರು. ಬಂದಂತ ಎಲ್ಲ ಚುನಾವಣೆ ನಾವು ಗೆದ್ದಿದ್ದೇವೆ.
ಬರುವಂಥ 2 ವಿಧಾನಸಭಾ ಉಪಚುನಾವಣೆ, ಒಂದು ನಿಮ್ಮ ಲೋಕಸಭಾ ಚುನಾವಣೆ ಗೆಲ್ಲಬೇಕಾಗಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಸಹ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಈಗಾಗಲೇ ಒಂದು ಸುತ್ತು ನಮ್ಮೆಲ್ಲ ಟೀಮು ರಾಜ್ಯದಲ್ಲಿ ಹೋಗಿ ಬಂದಿದೆ. ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಕ್ಕಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಸು ನಮ್ಮ ಸಂಘಟನೆಯನ್ನು ಬಲಪಡಿಸೋಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಆ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನ, ಅದರ ಬಗ್ಗೆ ಚರ್ಚೆ, ಅತಿ ಹೆಚ್ಚು ಸ್ಥಾನಗಳನ್ನ ಗ್ರಾಮ ಪಂಚಾಯತಿನಲ್ಲಿ ಗೆಲ್ಲೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ. ಅರುಣ್ ಸಿಂಗ್ ಜಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಏನು ಇವತ್ತು ಬರ್ತಾ ಇದ್ದಾರೆ ರಾತ್ರಿ, ಅವ್ರೇನು ಸುದ್ದಿ ತಗೊಂಡು ಬಂದಿದ್ದಾರೆ, ಅದರ ಆಧಾರದ ಮೇಲೆ ಅದು ತೀರ್ಮಾನ ಆಗುತ್ತೆ. ಸರ್ಕಾರ ಕಡೆಯಿಂದ ಕಂದಾಯ ಸಚಿವ ಆರ್ ಅಶೋಕ, ರಾಜ್ಯದಲ್ಲಿ 25 ಜಿಲ್ಲೆಗಳ 180 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದೆ. ಪ್ರವಾಹದಿಂದ ಹಾನಿ ಉಂಟಾದ ಸಂತ್ರಸ್ತರಿಗೆ ಪರಿಹಾರ ನೀಡಲು ರಾಜ್ಯ ಸರ್ಕಾರದ ಬಳಿ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 98 ಕೋಟಿ ರೂಪಾಯಿ ಹಣವಿದೆ. ಅದನ್ನು ಬಳಸಿಕೊಳ್ಳಲು ಸೂಚಿಸಲಾಗಿದೆ. ಇದುವರೆಗೂ ಜಿಲ್ಲೆಗೆ 11 ಕೋಟಿ 29 ಲಕ್ಷ ರೂಪಾಯಿ ಪರಿಹಾರಕ್ಕಾಗಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 3 ಭಾಗ ಮಾಡುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಕೆಂಪೇಗೌಡ ಕಟ್ಟಿದ್ದ ಬೆಂಗಳೂರು ಒಂದೇ, ಹೀಗಾಗಿ ಒಂದೇ ಮಹಾನಗರ ಪಾಲಿಕೆ ಇರಲಿದೆ ಎಂದು ತಿಳಿಸಿದರು. ಬಿಬಿಎಂಪಿ ಚುನಾವಣೆಯನ್ನು 6 ವಾರಗಳಲ್ಲಿ ನಡೆಸುವ ಕುರಿತು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿರುವುದು ಗಮನಕ್ಕೆ ಬಂದಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಕೆಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದು ಬೆಂಗಳೂರಿನ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕಾಯ್ದೆ ರೂಪಿಸುವ ವಿಷಯ ಚರ್ಚೆಯಲ್ಲಿದೆ. ಈ ಬಾರಿ ಅಧಿವೇಶನದಲ್ಲಿ ಈ ಕುರಿತು ಚರ್ಚೆ ನಡೆಸಲಾಗುವುದು ಎಂದರು. ನಾಳೆ ರಾಜ್ಯದಲ್ಲಿ ಯಾವುದೇ ಬಂದ್ ನಡೆಯುವುದಿಲ್ಲ. ಜನರು ಕೂಡ ಈ ಬಗ್ಗೆ ಗೊಂದಲಕ್ಕೊಳಗಾಗುವುದು ಬೇಡ ಎಂದು ಅವರು ಹೇಳಿದರು. ಬೆಳವಣಿಗೆ ದೃಷ್ಟಿಯಿಂದ ಕಾಯ್ದೆಯನ್ನು ತಂದಿದ್ರಿ, ಅದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನೋಡಿ. ವಾಟಾಳ್ ನಾಗರಾಜ್ ಅವರು ದಿನನಿತ್ಯ ಅವರು ಈಚೆಗೆ ಬಂದ್ರೆ ಬಂದ್ 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 ಅಂತಾರೆ, ಅದೆಲ್ಲ ನಡೆಯಲ್ಲ. ಕರೋನಾ ಟೈಮಲ್ಲೇ ಸುಮಾರು 40 ದಿನ ಲಾಕ್ಡೌನ್ ಆಗಿ ಜನ ಸಂಕಷ್ಟದಲ್ಲಿದ್ದಾರೆ. ಬೀದಿ ವ್ಯಾಪಾರಿಗಳಿರ್ಬೋದು, ಕಾರ್ಮಿಕರಿರ್ಬೋದು, ಈ ಸಂದರ್ಭ ಯಾರು ಅವ್ರಿಗೆ ಆ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೂ ಕೋರ್ಟನ್ನು ಕೂಡ ಆದೇಶ ಮಾಡಿದೆ ಯಾವುದೇ ರೀತಿ ಬಂದ್ ಮಾಡಬಾರ್ದು ಅಂತ. ಬಲಾತ್ಕಾರವಾಗಿ ಬಂದ್ ಮಾಡಿದ್ರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಇ ದೇವನಾಥನ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೂತನ ಕಟ್ಟಡವನ್ನು ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಅಶ್ವತ್ಥನಾರಾಯಣ, ಸಂಸ್ಕೃತ ಭಾಷೆ ಎಲ್ಲಾ ಭಾಷೆಗಳಿಗೂ ತನ್ನದೇ ಆದ ಕೊಡುಗೆ ನೀಡಿದೆ. ಹೀಗಾಗಿ ಸಂಸ್ಕೃತವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡಬೇಕಿದೆ. ಸರ್ಕಾರ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲು ಸಿದ್ಧವಿದೆ ಎಂದರು. ನಮ್ಮ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಇವತ್ತು ಈ ಒಂದು ಭಾಗದಲ್ಲಿ ಚಾಮರಾಜಪೇಟೆಯಲ್ಲಿ ಇಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದೆ. ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತೇನು 100 ಎಕರೆ ಕ್ಯಾಂಪಸ್ ಅನ್ನ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಅಲೋಕೇಟ್ ಆಗಿದೆ. ಇಲ್ಲಿ ವಿಶೇಷವಾಗಿ ಏನೊಂದು ನಮ್ಮ ಸಂಸ್ಕೃತ ಭಾಷೆಯನ್ನ ಬೆಳೆಸಲಿಕ್ಕೆ ಯಾವ ರೀತಿ ಅಧ್ಯಯನ ಅಥವಾ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ವಿಶೇಷವಾಗಿ ಸಾಕಷ್ಟು ಸಂಶೋಧನೆಯನ್ನ ಮಾಡಲಿಕ್ಕೆ ಈಗ ಕಳೆದ 15 ತಿಂಗಳಿಂದನೂ ಸತತವಾಗಿ ನಮ್ಮ ತಂಡದಿಂದನೂ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಅದರ ಒಂದು ಸಾಕಷ್ಟು ಈಗಾಗಲೇ ಸಲಹೆ ಸೂಚನೆಗಳನ್ನು ಸಾಕಷ್ಟು ಎಕ್ಸ್ಪರ್ಟ್ಸ್ಗಳ ಹತ್ರ, ಪಂಡಿತರ ಹತ್ರ, ಎಲ್ಲರ ಹತ್ರನೂ ಪಡೆದು ಈ ದಿಕ್ಕಿನಲ್ಲಿ ಸಾಗುವಂಥದ್ದು ಆಗ್ತಿದೆ. ಅಂತ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಮುನ್ನುಡಿ ಆಡಬೇಕಾದ್ರೆ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಬಹಳಷ್ಟು ವಿಶ್ವವಿದ್ಯಾಲಯಗಳು ಪ್ರಗತಿ ಪಥದತ್ತ ಮುನ್ನುಗ್ತಾ ಇದ್ದಾವೆ. ಆ ಸಾಲಿಗೆ ನಾವು ಕೊಂಡೊಯ್ಯುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿ ಅನ್ನುವಂಥ ಹೆಸರನ್ನ ಈ ಸಂದರ್ಭದಲ್ಲಿ ಪ್ರಸ್ತುತ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಸಂಸ್ಕೃತ ವಿಶ್ವವಿದ್ಯಾಲಯ ವಿಸ್ತಾರವಾಗಿ ಬೆಳೆಯಬೇಕು, ಉತ್ತಮ ಸಾಹಿತ್ಯ ಹಾಗೂ ಸಂಶೋಧನೆಗಳನ್ನು ಜನರಿಗೆ ನೀಡುವ ಕೆಲಸವನ್ನು ವಿಶ್ವವಿದ್ಯಾಲಯ ಮಾಡಬೇಕು ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಏನು 70 ವರ್ಷಗಳ ಹಿಂದೆ
ಕುರುಬ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಸಾಕು. ಆದರೆ ಬಿಜೆಪಿ ನಾಯಕರು ಅನಗತ್ಯವಾಗಿ ಈ ವಿಷಯದಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಎಂದು ಯಾವ ಸರ್ಕಾರ ಇದೆ? ಮೇಲ್ಗಡೆ ಯಾರು ಇದ್ದಾರೆ? ಕೆಳಗಡೆ ಯಾರಿದ್ದಾರೆ? ಈಶ್ವರಪ್ಪ ರಿಯಲಿ ಇಫ್ ಈಸ್ ಕಮಿಟೆಡ್ ಕ್ಯಾಬಿನೆಟ್ ನಲ್ಲಿ ತಗೊಬಂದು ಶಿಫಾರಸ್ ಮಾಡಬೇಕು ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಅಲ್ಲಿರೋರು ಯಾರು? ಅದ್ರ ಹಿಂದ್ಗಡೆ ಇರೋರು ಯಾರು? RSS ನವರು. ಇಲ್ಲಿ ಈಶ್ವರಪ್ಪ ಹಿಂದ್ಗಡೆ ಇರೋರು ಯಾರು? RSS ನವರು. ಅಲ್ಲಿ ಪಾಸ್ ಮಾಡಿಸ್ಬಿಟ್ರೆ ಮುಗಿದೋಯ್ತಲ್ಲಪ್ಪ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ನನಗೆ ಕರ್ನಾಟಕದ ಕಾಂಗ್ರೆಸ್ನವರು ಯಾರು ಕೂಡ ನಾನು ಪಕ್ಷ ಸೇರ್ಲಿಕ್ಕೆ ಕಾರಣ ಅಲ್ಲ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳು ಇರುವುದರಿಂದ ಹೋರಾಟದ ಅಗತ್ಯವಿಲ್ಲ. ಆದರೂ ವಿನಾಕಾರಣ ಹೋರಾಟ ಮಾಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದರೆ ಇದರ ಹಿಂದೆ ರಾಜಕೀಯ ಪಿತೂರಿ ಇರುವುದು ಸ್ಪಷ್ಟವಾಗಲಿದೆ ಎಂದು ತಿಳಿಸಿದರು. ಅವರು ನನಗೆ ಮತ್ತೆ ಇಬ್ಬರಿಗೂ ಸ್ನೇಹಿತರು. ಅವರು ನಮ್ಮಿಬ್ಬರ ಮಧ್ಯೆ ಮಾತುಕತೆ ಏರ್ಪಡಿಸಿ ನಾನು ಸೋನಿಯಾ ಗಾಂಧಿ ಹತ್ರ ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಲಿಕ್ಕೆ ಅಹಮದ್ ಪಟೇಲ್ರು ಕಾರಣ. ಕುರುಬ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಹೋರಾಟದಲ್ಲಿ ತಾವು ಭಾಗಿಯಾಗುತ್ತಿಲ್ಲ. ಯಾವುದೇ ಬೇರೆ ನಾಯಕರು ಹೋರಾಟ ಮಾಡಿದರೆ ತಮ್ಮ ಅಭ್ಯಂತರವಿಲ್ಲ ಎಂದು ಅವರು ಹೇಳಿದರು. ತಾವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವುದರಲ್ಲಿ ರಾಜ್ಯದ ಯಾವೊಬ್ಬ ಕಾಂಗ್ರೆಸ್ ನಾಯಕರ ಪಾತ್ರವೂ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ನಾನು ಕಾಂಗ್ರೆಸ್ ಸೇರ್ಪಡೆಯಾಗಲು ನೇರ ಕಾರಣ ಅಹಮದ್ ಪಟೇಲ್ ಎಂದು ತಿಳಿಸಿದರು. ಸತತ 3ನೇ ಬಾರಿಗೆ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ. was tested to the hilt in 2020, marked by the highest ever level of market borrowing. Our policies have resulted in the lowest average cost of borrowing in 16 years and the highest weighted average maturity of the stock of public debt on record. The government borrowing program, both the central government borrowings as well as the state government borrowings, this has progressed smoothly so far in the year, and I would like to reiterate what I said in October, the importance of cooperative solutions for orderly market movements. We need to be competitive and not combative. Let me now focus on financial market outlook. The measures taken by the Reserve Bank over the year gone by have also resulted in a significant moderation in the structure of interest rates across the spectrum, narrowing of risk spreads and a record issuance of corporate bonds. Corporate bond spreads have in fact narrowed to pre-pandemic levels across the term structure. Financial markets have been working in an orderly fashion. The easing of finance conditions is in fact preparing the ground for strengthening the nascent signs of recovery that have become visible in the second half of 2021. These developments attest to the efficacy of the Reserve Bank's liquidity management measures, not just in lowering yields and borrowing costs, but also in building positive market sentiments as well as confidence in the assurances given by the Reserve Bank of India in October and the actions thereafter to anchor the guidance provided during the last MPC. Overall bond market conditions have evolved in an orderly manner and ದೇಶದಲ್ಲಿ ಕೋವಿಡ್-19 ಸೋಂಕು ಸೃಷ್ಟಿಸಿದ್ದ ಪರಿಣಾಮಗಳಿಂದ ಆರ್ಥಿಕತೆ ಚೇತರಿಸಿಕೊಳ್ಳುತ್ತಿದೆ. ಹಣದುಬ್ಬರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯವಿರುವಷ್ಟು ದಿನಗಳ ಕಾಲ ಬಡ್ಡಿದರ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಎಂದರು. 2021ನೇ ಸಾಲಿನ ನೈಜ ಜಿಡಿಪಿ ವೃದ್ಧಿದರವನ್ನು -7.5% ಅಂದಾಜಿಸಲಾಗಿದ್ದು, ಆರ್ಥಿಕತೆ ವೇಗವಾಗಿ ಚೇತರಿಸಿಕೊಳ್ಳುತ್ತಿದೆ. ದೇಶದ ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ. ಆರ್ಥಿಕತೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಳೆದ ಮಾರ್ಚ್ನಿಂದ ಈವರೆಗೆ ರೆಪೋ ದರದಲ್ಲಿ 115 ಅಂಶಗಳಷ್ಟು ಕಡಿಮೆ ಮಾಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯಧನವನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಮಾಡುತ್ತಿರುವುದರಿಂದ ಭ್ರಷ್ಟಾಚಾರ ಪ್ರಮಾಣ ಹಾಗೂ ಸೋರಿಕೆ ಇಳಿಮುಖವಾಗಿದೆ ಎಂದು
ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಮಾರಕ ಆಯೋಜಿಸಿದ್ದ ಸಮಾರಂಭದಲ್ಲಿ ಅವರು ಎನ್ಡಿಎ ಸರ್ಕಾರ ಫಲಾನುಭವಿಗಳಿಗೆ ಸಹಾಯಧನವನ್ನು ನೇರ ವರ್ಗಾವಣೆ ಮಾಡುವ ಮಹತ್ವದ ನಿರ್ಧಾರ ಕೈಗೊಂಡಿದ್ದರಿಂದ ಅರ್ಹ ಫಲಾನುಭವಿಗಳಿಗೆ ಅನುಕೂಲವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಯುವಕರಿಗೆ ಹೊಸ ಭರವಸೆ ಮೂಡಿಸಿದೆ. ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಡಿಜಿಟಲ್ ವೆಚ್ಚ ಕಡಿಮೆ ಇದೆ ಎಂದು ತಿಳಿಸಿದರು. ಸಶಸ್ತ್ರ ಪಡೆಗಳ ಧ್ವಜ ದಿನದ ಅಂಗವಾಗಿ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ವಿಷಯ ಕುರಿತ ವೆಬಿನಾರ್ ಅನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ಬಳಿಕ ಅವರು ಇತ್ತೀಚಿನ ವರ್ಷಗಳಲ್ಲಿ ಸೈನಿಕರ ಕಲ್ಯಾಣ ನಿಧಿ ಸಂಗ್ರಹ ಪ್ರಮಾಣ ಹೆಚ್ಚಾಗಿದೆ. ಯೋಧರ ನೆರವಿಗೆ ಉದ್ಯಮಿಗಳು ಹಣಕಾಸು ನೆರವು ನೀಡಲು ಮುಂದೆ ಬರಬೇಕು ಎಂದು ಅಭಿಪ್ರಾಯಪಟ್ಟರು. और हम असहाय होकर अपने घरों में बैठ गए थे। उस समय भी हमारे वीर जवान निडर होकर पूरे जोश और बहादुरी से सीमाओं की सुरक्षा में लगे हुए थे। साथियों, कुछ सालों से यानी जब से आप जैसे साथियों का साथ हमें मिला है, फ्लैग डे फंड में कई गुना की बढ़ोतरी हुई है, लेकिन मैं इसे पर्याप्त नहीं मानता हूं। आप लोगों का यह सहयोग आपको उन स्वतंत्रता सेनानी उद्योगपतियों की कतार में लाकर खड़ा कर देता है जिन्हें आज हम स्वतंत्रता संग्राम में उनकी सेवा, समर्पण और सहयोग के कारण याद करते हैं। वह चाहे घनश्याम दास जी बिरला हों या हमारे जमनालाल जी बजाज हों या फिर टाटा और डालमिया हों, इन सभी ने महात्मा गांधी के नेतृत्व में आजादी की लड़ाई में आर्थिक रूप से अपनी अहम भूमिका निभाई है। इसे यह देश कभी भूल नहीं सकता। न केवल स्वतंत्रता संग्राम में बल्कि स्वतंत्रता के बाद भी हुए युद्धों में आम जनता द्वारा हमारी सेनाओं को किए गए सहयोग के ऐसे उदाहरण मिलते हैं जो हमें आज भी एक नई ऊर्जा से भर देते हैं। सन 1962 के युद्ध की चर्चा करना चाहूंगा। 1962 के युद्ध में राष्ट्र के आह्वान पर इस देश की जनता ने गर्म ऊन से लेकर गर्म खून तक, गर्म ऊन से लेकर गर्म खून तक, यानी गर्म कपड़े की बात मैं कर रहा हूं, गर्म ऊन का मतलब गर्म ऊन गर्म खून तक का खुशी खुशी दान कर दिया था। ಭಾರತೀಯ ವಾಯುಸೇನೆಯ ಏರೋನಾಟಿಕಲ್ ಇಂಜಿನಿಯರ್ಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ಬೆಂಗಳೂರಿನ ಏರ್ಫೋರ್ಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿಂದು ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಶ್ಚಿಮ ವಿಭಾಗದ ವಾಯುಪಡೆಯ ಏರ್ ಕಮಾಂಡರ್ ವಿಆರ್ ಚೌಧರಿ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. To the Commandant AFTC, directing staff, and all the graduating and training officers for an excellent parade, bearing and turnout. I congratulate you all on your individual and collective achievements, and my felicitations to all the award winners for displaying exceptional professional commitment and hard work throughout the training period. ಈ ವೇಳೆ ತರಬೇತಿ ಸಮಯದಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ 3 ಅಧಿಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬಳಿಕ ವಿಆರ್ ಚೌಧರಿ ಸತತ ಪರಿಶ್ರಮ, ದೃಢ ಸಂಕಲ್ಪದಿಂದ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಲು ಸಾಧ್ಯ. ಭಾರತದ ವಾಯುಪಡೆಗೆ ತನ್ನದೇ ಆದ ವೈಶಿಷ್ಟ್ಯ ಇತಿಹಾಸವಿದೆ. ಐಎಎಫ್ ಅಧಿಕಾರಿಗಳು ಹಲವು ಯುದ್ಧಗಳಲ್ಲಿ ಮತ್ತು ಕಾರ್ಯಾಚರಣೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ದೇಶದ ಈ ಗರಿಮೆಗೆ ಪಾತ್ರವಾಗಿದ್ದಾರೆ ಎಂದು ತಿಳಿಸಿದರು. Will be required time after time in your future career. The same high standards that you have shown today will form the basis of safe and effective operations in future, no matter what your role. ಎಪ್ಪತ್ನಾಲ್ಕು ವಾರಗಳ ಕಾಲ ತರಬೇತಿ ಪಡೆದ 26 ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದರು. ಶಿವಮೊಗ್ಗ ನಗರದಲ್ಲಿ ಶಾಂತಿ ಕಾಪಾಡಲು ಅಗತ್ಯ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಜನರು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬಾರದು ಎಂದು ಪೂರ್ವ ವಲಯದ ಐಜಿಪಿ ರವಿ ಶಿವಮೊಗ್ಗದಲ್ಲಿಂದು ಮನವಿ ಮಾಡಿದ್ದಾರೆ.
ಇತ್ತೀಚೆಗೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ನಡೆದ ಹಲ್ಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಘಟನೆ ಸಂಬಂಧ 62 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಅವರು ಹೇಳಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಶಾಂತಿಯನ್ನು ನೆಲೆಸುವಂತ ಒಂದು ಮಹತ್ತರವಾದ ಕ್ರಮವಾಗಿ 148 ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ. 9 ಕಡೆ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಕಾಯ್ದುಕೊಂಡು ಮುಂದೆ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು. ನನ್ನ ಮಟ್ಟಿಗೆ ಇವತ್ತು ನಾಳೆ ಕೂಡ ಇದೇ ಶಾಂತಿಯನ್ನು ನೆಲೆಸುವಂತ ಪ್ರಹಸನವನ್ನು ನಾವು ಮಾಡ್ತೀವಿ. 148 ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ನಮ್ಮ ಪಿಕೆಟ್ ಅನ್ನು ಮುಂದುವರಿಸಿದ್ದೇವೆ. ಮತ್ತು 9 ಚೆಕ್ ಪೋಸ್ಟ್ಗಳನ್ನು ವಿಶೇಷವಾಗಿ ಹೊರಗಿನಿಂದ ಯಾರು ಕೂಡ ಕಿಡಿಗೇಡಿಗಳು ಇಲ್ಲಿಗೆ ಬಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಬಾರದು ಅಂತ ಹೇಳಿ ಅಲ್ಲೂ ಕೂಡ ಚೆಕ್ ಪೋಸ್ಟ್ನ ಅಳವಡಿಸಿಕೊಂಡು ಯಾರು ಹೊರಗಿನಿಂದ ಜನ ಬರಬಾರದು ಅಂತ ಹೇಳಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಪ್ರತಿಕ್ರಿಯಿಸಿ, ನಗರ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ದೊಡ್ಡಪೇಟೆ, ಕೋಟೆ, ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರ್ಫ್ಯೂ ಮುಂದುವರೆಸಲಾಗಿದ್ದು ಅಗತ್ಯ ವಸ್ತುಗಳಿಗೆ ಯಾವುದೇ ನಿರ್ಬಂಧ ಹೇರಿಲ್ಲ ಎಂದು ತಿಳಿಸಿದರು. ವಾಯುಭಾರ ಕುಸಿತದಿಂದ ಉಂಟಾಗಿರುವ ಬುರೇವಿ ಚಂಡಮಾರುತ ಮುಂದಿನ 12 ಗಂಟೆಗಳಲ್ಲಿ ದುರ್ಬಲವಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಹವಾಮಾನ ಇಲಾಖೆಯ ಮೃತ್ಯುಂಜಯ ಮಹಾಪಾತ್ರ, ಚಂಡಮಾರುತ ಪ್ರಸ್ತುತ ದಕ್ಷಿಣ ತಮಿಳುನಾಡಿನ ಕರಾವಳಿ ಸಮೀಪ ಇರುವ ಮನ್ನಾರ್ಕೊಲ್ಲಿಯಲ್ಲಿ ಇಳಿಮುಖಗೊಂಡಿದೆ. ಮುಂದಿನ 12 ಗಂಟೆಗಳಲ್ಲಿ ಇನ್ನಷ್ಟು ದುರ್ಬಲವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡು ಮತ್ತು ಪುದುಚೇರಿಗಳಲ್ಲಿ ಅಧಿಕ ಮಳೆಯಾಗುತ್ತಿದ್ದು ಗಾಳಿಯ ವೇಗ ಗಂಟೆಗೆ 50 ರಿಂದ 60 ಕಿಲೋಮೀಟರ್ ವೇಗದ ಬೀಸುತ್ತಿದೆ. ಸದ್ಯ ರಾಮೇಶ್ವರಂ ಹಾಗೂ ಚೆನ್ನೈನಲ್ಲಿ ಭಾರೀ ಮಳೆಯಾಗುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಹಲವರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. Tamil Nadu, and they are capable of accommodating up to 9. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ವಾರಗಳಲ್ಲಿ ಕೋವಿಡ್-19 ಲಸಿಕೆ, ಆರೋಗ್ಯ ಕಾರ್ಯಕರ್ತರು, ಅನಾರೋಗ್ಯವುಳ್ಳವರಿಗೆ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ 2ನೇ ಅಲೆಯ ಕೊರೋನಾ ಸೋಂಕು, ರಾತ್ರಿ ಕರ್ಫ್ಯೂ ಜಾರಿ ಅನಗತ್ಯ, ಸಚಿವ ಡಾ ಕೆ ಸುಧಾಕರ್. ರಾಜ್ಯದ 180 ತಾಲೂಕುಗಳು ಬರಪೀಡಿತ, ಪ್ರವಾಹ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಲು ಹಣಕಾಸಿನ ಕೊರತೆ ಇಲ್ಲ, ಸಚಿವ ಆರ್ ಅಶೋಕ. ಹಾಗೂ ಮುಂದಿನ 12 ಗಂಟೆಗಳಲ್ಲಿ ಬುರೇವಿ ಚಂಡಮಾರುತ ದುರ್ಬಲ ಸಾಧ್ಯತೆ, ಮುಂಜಾಗ್ರತಾ ಕ್ರಮವಾಗಿ ಚೆನ್ನೈ, ತಿರುವನಂತಪುರಂನಲ್ಲಿ ಕಟ್ಟೆಚ್ಚರ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ, ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.